ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಗಂಗೆ ಹಾಗೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ತಮ್ಮ ಆಸ್ತಿ ವಿವರವನ್ನ ಘೋಷಿಸಿಕೊಂಡಿರುವಂತಹ ಮೋದಿ 3 ಕೋಟಿ ರೂಪಾಯಿ ಚರಾಸ್ತಿಯನ್ನ ಹೊಂದಿರುವಂತಹ ವಿಚಾರವನ್ನ ಅವರು ತಮ್ಮ ಅಫಿಡವಿಟ್ ನಲ್ಲಿ ಬಹಿರಂಗಪಡಿಸಿದ್ದಾರೆ. ವಿಶೇಷ ಅಂದ್ರೆ ಈ 3 ಕೋಟಿಯಲ್ಲಿ ಕೈಯಲ್ಲಿರೋದು 52,000 ರೂಪಾಯಿ ಕ್ಯಾಶ್, ಹಾಗೆ 4 ಉಂಗುರ ಬಿಟ್ರೆ ಉಳಿದ ಹಣ ಬ್ಯಾಂಕ್ನಲ್ಲೇ ಇದೆ. ಮೋದಿ ಆಸ್ತಿ ವಿವರವನ್ನು ಕೂಡ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆ, ಕಾಲಭೈರವನಿಗೆ ಪ್ರಾರ್ಥನೆ, ಮೋದಿ ಹಿಂದೆ ಘಟಾನುಘಟಿ ಗಣ್ಯರ ದಂಡು. 12 ರಾಜ್ಯಗಳ ಮುಖ್ಯಮಂತ್ರಿಗಳು, 25 ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ವಾರಣಾಸಿಯಿಂದ ಅಧಿಕೃತವಾಗಿ ರಣಕಹಳೆ ಊದಿದ್ದಾರೆ. ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದ ಪ್ರಧಾನಿ ಮೋದಿ. ವಾರಣಾಸಿಯಿಂದ ನರೇಂದ್ರ ಮೋದಿ ನಾಮಿನೇಷನ್. 2014 ಮತ್ತು 2019ರಲ್ಲಿ ವಾರಣಾಸಿಯಿಂದ ಗೆದ್ದು ಪ್ರಧಾನಿ ಪಟ್ಟವನ್ನ ಅಲಂಕರಿಸಿದ್ದಂತ ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ನಿನ್ನೆ ಸಂಜೆ ಅದ್ದೂರಿ ರೋಡ್ ಶೋ ನಡೆಸಿದ್ದ ಮೋದಿ ಇವತ್ತು ವಾರಣಾಸಿಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ನದಿಗೆ ಪೂಜೆ ಸಲ್ಲಿಸಿದ್ರು. ಪುರೋಹಿತರ ಸಮ್ಮುಖದಲ್ಲಿ ಪಂಚಾಂಗ ಮಂತ್ರ ಪಠಿಸಿದ್ರು. ನಂತರ ವಾರಣಾಸಿಯ ಕಾಲಭೈರೇಶ್ವರನಿಗೆ ನಮಿಸಿದ್ರು. ಚುನಾವಣಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಮೋದಿಗೆ 12 ರಾಜ್ಯಗಳ ಮುಖ್ಯಮಂತ್ರಿಗಳು, ಎನ್ಡಿಎ ಮೈತ್ರಿಕೂಟದ ನಾಯಕರು ಸೇರಿದ ಹಾಗೆ 25 ಘಟಾನುಘಟಿ ನಾಯಕರುಗಳು ಸಾಥ್ ನೀಡಿದ್ರು. ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂಧೆ ಸೇರಿದ ಹಾಗೆ ಪ್ರಮುಖ ನಾಯಕರ ಸಮ್ಮುಖದಲ್ಲಿ 11 ಗಂಟೆ 40 ನಿಮಿಷದ ಅಭಿಜಿತ್ ಮುಹೂರ್ತದಲ್ಲಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು. ಮೋದಿ ಬಳಿ ಮನೆ ಇಲ್ಲ, ಜಮೀನಿಲ್ಲ, ಕಾರಿಲ್ಲ. ಪ್ರಧಾನಿ ಕೈಯಲ್ಲಿರೋದು ಬರೀ 52,000 ರೂಪಾಯಿ ಕ್ಯಾಶ್. ನಾಮಪತ್ರದ ಜೊತೆಗೆ ಅಫಿಡವಿಟ್ ಸಲ್ಲಿಸಿರುವ ಪ್ರಧಾನಿ ಮೋದಿ ಅವರ ಆಸ್ತಿ ವಿವರವೂ ಬಹಿರಂಗ ಆಗಿದೆ. ಮೋದಿ ಆಸ್ತಿ ವಿವರ ನೋಡಿದ್ರೆ ಎಲ್ಲರ ಹುಬ್ಬೇರುವಂತಿದೆ. ದೇಶಕ್ಕೆ ಪ್ರಧಾನಿಯಾದ್ರೂ ಮೋದಿ ಬಳಿ ಸ್ವಂತ ಮನೆ ಇಲ್ಲ, ಜಮೀನಿಲ್ಲ, ಕಾರು, ಬೈಕ್ ಏನೇನೂ ಇಲ್ಲ. ಹಾಗಾದ್ರೆ ಮೋದಿ ಆಸ್ತಿ ವಿವರ ನೋಡೋದಾದ್ರೆ, ಕಳೆದ ಬಾರಿ 2 ಕೋಟಿ ರೂಪಾಯಿ ಆಸ್ತಿ ಘೋಷಿಸಿದ್ದ ಪ್ರಧಾನಿ ಮೋದಿ ಈ ಬಾರಿ 3,02,06,889 ರೂಪಾಯಿ ಇರೋದಾಗಿ ಅಫಿಡವಿಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಮೋದಿ ಕೈಯಲ್ಲಿ ಬರೀ 52,920 ರೂಪಾಯಿ ಇದೆ. ಎಸ್ಬಿಐನ 2 ಬ್ಯಾಂಕ್ನಲ್ಲಿ 80,304 ರೂಪಾಯಿ ಇದ್ದು 2,85,60,60,338 ರೂಪಾಯಿ ಎಫ್ಡಿ ಇಟ್ಟಿದ್ದಾರೆ. ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ನಲ್ಲಿ 9,12,398 ರೂಪಾಯಿ ಠೇವಣಿ ಇಟ್ಟಿರೋದಾಗಿ ಅಫಿಡವಿಟ್ ನಲ್ಲಿ ತಿಳಿಸಿದ್ದಾರೆ. ಇನ್ನು 2,67,750 ರೂಪಾಯಿ ಮೌಲ್ಯದ 45 ಗ್ರಾಂನ 4 ಚಿನ್ನದ ಉಂಗುರ ಇದೆ. ಆದ್ರೆ ಸ್ವಂತ ಮನೆ, ಜಮೀನು ಸೇರಿದ ಹಾಗೆ ಯಾವುದೇ ಸ್ಥಿರಾಸ್ತಿ ಇಲ್ಲ ಅಂತ ಮೋದಿ ಘೋಷಿಸಿಕೊಂಡಿದ್ದಾರೆ. ಹಾಗೆ 3,33,179 ರೂಪಾಯಿ ತೆರಿಗೆ ಪಾವತಿಸಿರುವಂತಹ ಮೋದಿ ವೇತನ ಮತ್ತು ಬ್ಯಾಂಕ್ನ ಖಾತೆಯಲ್ಲಿರುವ ಹಣಕ್ಕೆ ಬರುವ ಬಡ್ಡಿಯೇ ಆದಾಯದ ಮೂಲ ಅಂತಾನೂ ನಮೂದಿಸಿದ್ದಾರೆ. ಮಂಡಿ ಲೋಕಸಭಾ ಕ್ಷೇತ್ರದಿಂದ ಕಂಗನಾ ನಾಮಪತ್ರ ಸಲ್ಲಿಕೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ನಟಿ ಕಂಗನಾ ರನೌತ್ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಅತ್ತ ಚಂಡೀಗಢ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮನೀಶ್ ತಿವಾರಿ ನಾಮಪತ್ರ ಸಲ್ಲಿಸಿದ್ದಾರೆ. ಅಂತಿಮ ಮತ್ತು 7ನೇ ಹಂತದ ಮತದಾನ ಜೂನ್ 1ನೇ ತಾರೀಕಿನಂದು ನಡೆಯುತ್ತೆ. ನಾಮಪತ್ರ ಸಲ್ಲಿಕೆಗೆ ಇಂದೇ ಕೊನೆ ದಿನವಾಗಿದ್ದು ಘಟಾನುಘಟಿ ನಾಯಕರು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ವಾರಣಾಸಿಯಲ್ಲಿ ಕಾಲಭೈರವನಿಗೆ ನಮಿಸಿ ಅಖಾಡಕ್ಕಿಳಿದಿರುವ ಮೋದಿಗೆ ಹ್ಯಾಟ್ರಿಕ್ ಗೆಲುವು ಸಿಗುತ್ತಾ ಅನ್ನೋದು ಜೂನ್ 4ರಂದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.